ಹಲೋ, ವೆಲ್ಕಮ್ ಟು ಪ್ರೀತಿಸ್ ಕಿಚನ್ ಕಾರ್ನರ್. ನಾನು ಈ ವಿಡಿಯೋದಲ್ಲಿ ಕಡಲೆಕಾಳು ಹಾಗೂ ಅವರೆಕಾಳು ಎರಡು ಬೆರೆಸಿ ಹುಳಿ ಸಾರು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ನೀವು ಬರೀ ಕಡಲೆಕಾಳು ಅಥವಾ ಬರೀ ಅವರೆಕಾಳನ್ನ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅವರೆಕಾಳು ಹಾಗೂ 1 ಕಪ್ಪಷ್ಟು ಕಡಲೆಕಾಳನ್ನ ನೈಟ್ ನೆನೆಸಿಟ್ಬಿಟ್ಟಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನೆನೆಸಿಟ್ಕೊಂಡಿರೋ ಅವರೆಕಾಳು ಹಾಗೂ ಕಡಲೆಕಾಳು, ಎಣ್ಣೆ ಒಗ್ಗರಣೆಗೆ, ಒಂದು ಮೀಡಿಯಮ್ ಸೈಜ್ ಇರುತ್ತೆ ಕರಿಬೇವು, 4ರಿಂದ 5 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, ಉಪ್ಪು ರುಚಿಗೆ ತಕ್ಕಷ್ಟು, ದೊಡ್ಡ ನಿಂಬೆಹಣ್ಣು, ಟೊಮೆಟೊ 2 ಆಲೂಗಡ್ಡೆ, 2 ಬದನೆಕಾಯಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಈರುಳ್ಳಿನ ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಈ ಥರ ಸುಟ್ಕೊಳ್ಬೇಕು, ಎಲ್ಲ ಕಡೆ ತಿರುಗಿಸಿ ಈರುಳ್ಳಿ ಈಗ ಬೆಂದಿದೆ. ಅದನ್ನು ತೆಗೆದ್ಬಿಟ್ಟು ಮೇಲೆ ಇರೋ ಎಲ್ಲ ಸುಟ್ಕೊಂಡು ಹುಣಸೆಹಣ್ಣು ತೊಳೆದ್ಬಿಟ್ಟು ನೆನೆಸ್ಕೊಳ್ಬೇಕು. ಕುಕ್ಕರ್ಗೆ ಕಡಲೆಕಾಳು ಹಾಕಿ ಒಂದು ದೊಡ್ಡ ಲೋಟದಲ್ಲಿ 1.5 ಗ್ಲಾಸಷ್ಟು ನೀರು ಹಾಕಿ ಉಪ್ಪು ಹಾಕಬೇಕು. ಇದಕ್ಕೆ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಯಾರಿಗೆ ಟೊಮೆಟೊ ಆಗಾಗ್ಗೆ ಸಾರಲ್ಲಿ ಸಿಗೋದು ಇಷ್ಟ ಇಲ್ವೋ ಅವರು ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಆದರೆ 2 ಟೊಮೆಟೊ ಬದಲು 1 ಹಾಕ್ಕೊಳ್ಳಿ. ಆಮೇಲೆ ಆಲೂಗಡ್ಡೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾಲ್ಕು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. ಪ್ರೆಷರ್ ಎಲ್ಲ ಹೋಗೋವರೆಗೂ ಬಿಟ್ಬಿಟ್ಟು ಮುಚ್ಚಳ ತೆಗೆದ್ಬಿಡಿ. ಆಮೇಲೆ ನೋಡಿ ಕಾಳು ಈ ಥರ ಬೆಂದಿದೆ ಅಂತ ಚೆಕ್ ಮಾಡಿ, ಚೆನ್ನಾಗಿ ಬೆಂದಿರಬೇಕು. ಇದರಲ್ಲಿ ಒಂದು ಸ್ವಲ್ಪ ಕಾಳನ್ನ ನಾನು ಎತ್ತಿ ಇಟ್ಕೊತೀನಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ. ಸಾರು ಸ್ವಲ್ಪ ಗಟ್ಟಿ ಬರುತ್ತೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿ ತುರಿ, ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು, ಸ್ಟವ್ ಮೇಲೆ ಸುಟ್ಕೊಂಡಿದ್ದು ಈರುಳ್ಳಿ, ಬೇಯಿಸ್ಕೊಂಡಿದ್ದ ಕಾಳು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಈಗ ಸಾಂಬಾರು ಪುಡಿ ಹಾಕ್ಬಿಟ್ಟು ಇನ್ನೊಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದ ಕಾಳು ಹಾಗೂ ತರಕಾರಿಗಳನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು, ನೋಡಿ ಬದನೆಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಬಿಟ್ಟು ಇದರಲ್ಲಿ ಬೇಯಿಸ್ಕೋಬೇಕು. ಬದನೆಕಾಯಿ ಬೆಂದಿದೆ. ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಸಾರು ರೆಡಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ.
ಒಂದು ಪ್ಯಾನ್ಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಸಿಡ್ದಾದ್ಮೇಲೆ ಈರುಳ್ಳಿ ಹಾಗೂ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆನ ಸಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಸಣ್ಣದಾಗಿ ಎತ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕಡಲೆಕಾಳು ಸಾರು ರೆಡಿ ಆಗಿದೆ. ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು.